ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ಯಜಮಾನ್ರು ನೋಡಿ ಕರೆಯಕ್ಕೆ ಬಂದಿದ್ದಾರೆ. ನನಗೆ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಅಡುಗೆ ಮಾಡಬೇಕಿನ್ನ. ಅಡುಗೆ ಮಾಡಿ ಸಿಗ್ತೀನಿ ನಿಮಗೆ. ಈಗ ಕೆಲಸದಿಂದ ಬಂದಿದ್ದೀನಿ ನೋಡಿ. ನಾನು ಬೇಗ ಬೇಗ ಅಡುಗೆ ಮಾಡ್ಬೇಕು. ಅಡುಗೆ ಏನೂ ಮಾಡಿಲ್ಲ. ಬೆಳಗ್ಗೆ ನಾವು ಎದ್ದಿದ್ದು 8 ಗಂಟೆಗೆ ಎದ್ದಿದ್ರಿ. ಸೊ ಬೆಳಗ್ಗೆ ಏನು ತಿಂಡಿ ಹೋಟ್ಲಿಂದ ತೊಗೊಂಬಂದಿದ್ರು ಯಜಮಾನ್ರು. ಹೋಟ್ಲಲ್ಲಿ ತಿಂದ್ರಿ. ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ರು. ಇವಾಗ ಇಬ್ಬರು ಬಂದಿದ್ರಿ. ಟೈಮ್ ನೋಡಿ 2 ಗಂಟೆ ಆಗ್ತಾಯಿದೆ. 2 ಗಂಟೆ ಆಗ್ತಾಯಿದೆ. ಬೇಗ ಬೇಗ ಅನ್ನ ಸಾಂಬಾರು ಕಡಲೆಬೇಳೆ ವಡೆ ಮಾಡೋ ಅಂತ ಹೇಳಿದ್ದಾರೆ. ಸೊ ಮಾಡೋಣ. ಈ ಸದ್ಯಕ್ಕಂತೂ ಹಾಲು ಕುಡಿಯೋಣ. ಹಾಲು ಕಾಯಿಸ್ಬೇಕು ನೋಡಿ. ಪಾತ್ರೆ ತೊಳೆದಿರೋದು ಹಂಗೆ ಇಟ್ಟಿದ್ದೀನಿ. ಆ ಕಡೆ ಅನ್ನ ಆಗ್ತಾಯಿದೆ, ಈ ಕಡೆ ಸಾಂಬಾರು ಆಗ್ತಾಯಿದೆ. ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ ನೋಡಿ. ಕಡಲೆಬೇಳೆ ವಡೆಗೆ ನಾನು ಏನೇನು ಹಾಕ್ತಾಯಿದ್ದೀನಪ್ಪ ಅಂದರೆ, ಫಸ್ಟ್ ಮಿಕ್ಸಿಗೆ ಕಡಲೆ ಹಾಕ್ತಾಯಿದ್ದೀನಿ. ಕಡಲೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಾಕಿದ್ದೀನಿ. ಇದರಲ್ಲಿ ಚೆನ್ನಾಗಿರುತ್ತೆ ಅಂತ ಫುಲ್ ಮಾಡಲ್ಲ, ಸ್ವಲ್ಪ ಮಾಡ್ತೀನಿ. ಕ್ಯಾಮ್ರಾ ಇಟ್ಕೊಳೋರು ಯಾರಿಲ್ಲ, ನಾನೇ ಮಾಡ್ತೀನಿ. ಮತ್ತು ನಾನು ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಖಾರ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಇದನ್ನು ಚೆನ್ನಾಗಾಗುತ್ತೆ ವಡೆ. ತುಂಬ ದಿನ ಆಯ್ತು ಮಾಡಿ. ಮತ್ತು ಬೇಕಾದರೆ ಕೊತ್ತಂಬರಿ ಇಲ್ಲ ಆಮೇಲೆ ಕಲಸುವಾಗ. ಇವಾಗ ಸದ್ಯಕ್ಕೆ ಇಷ್ಟ ಹಾಕೋಣ ಬಿಡಿ, ಕೊತ್ತಂಬರಿ ಆಮೇಲೆ ಹಾಕೋಣ. ಇವಾಗ ನೋಡಿ ಫ್ರೆಂಡ್, ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಜಾಸ್ತಿ ಸಣ್ಣ ಬೇಡ, ಮೀಡಿಯಮ್ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಆ್ಯಡ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ನೋಡಿ ಫ್ರೆಂಡ್, ಇದು ಜೋಳದ ಹಿಟ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಜೋಳದ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಆನಂತರ ಕಡಲೆ ಹಿಟ್ಟು 1 ಸ್ಪೂನು, ಕೊತ್ತಂಬರಿ ಕರಿಬೇವು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು. ಬೇಕಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಗಟ್ಟಿಯಾಗುತ್ತೆ. ಅದು ಜೋಳದ ಹಿಟ್ಟು ಹಾಕೊಳ್ಳೋದ್ರಿಂದ ಗಟ್ಟಿಯಾಗಿ ಬರುತ್ತೆ. ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬ ದಿನ ಆಯಿತು ಫ್ರೆಂಡ್, ಯಜಮಾನ್ರು ಮಾಡು ಅಂತ ಇದ್ರು ವಡೆನ. ಭಾನುವಾರಕ್ಕೊಂದು ಸರಿ ಅಲ್ವಾ, ಏನಾದರೂ ಮಾಡು ಅಂತಾರೆ. ಸೊ ಅದಕ್ಕೋಸ್ಕರ ಇವತ್ತು ಮಾಡಿದ್ರಾಯ್ತು ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ನನಗಿಂತ ಮುಂಚೆಗೆ ತಂದಿಟ್ಟಿದ್ರು ಎಲ್ಲ ನೋಡಿ. ಈ ಥರ ಆದರೆ ಸಾಕು. ಒಂದು 5 ನಿಮಿಷ ಆ ಕಡೆ ಎತ್ತಿಡೋಣ. ಸಾಂಬಾರು ಒಗ್ಗರಣೆ ಹಾಕ್ತೀನಿ ನೋಡಿ. ಹೀಗೆ ಥರ ಉಂಡೆ ಕಟ್ಟಕ್ಕೆ ಬರುತ್ತೆ ನೋಡಿ. ಹೀಗೆ 2 ನಿಮಿಷ ಹಿಂಗೆ ಎತ್ತಿಡೋಣ. ಸನ್ಪ್ಯೂರ್ ಆಯಿಲ್ ನಿನ್ನೆ ಆರ್ಡ್ರ್ ಮಾಡಿರೋದು. ಇವಾಗ ನೋಡಿ ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ಸಾಂಬಾರು ಒಗ್ಗರಣೆ ಹಾಕಿದ್ದೀನಿ. ಅನ್ನ ಕೂಡ ಆಯಿತು. ಅನ್ನ ಅದು ದೊಡ್ಡ ಕುಕ್ಕರ್ ಇದೆ, ಅದು ಸ್ವಲ್ಪನೇ ಮಾಡಿರೋದು. ಈಗ ಅರ್ಜೆಂಟಲ್ಲಿ 2 ಕುಕ್ಕರಲ್ಲಿ ಮಾಡಿದ್ದೀನಿ, ಯಾಕಂದರೆ ಅದು ಸಾಂಬಾರು ಕುದಿಸ್ಕೊಂಡಿದ್ದೀನಿ. ಸೊ ಬನ್ನಿ ವಡೆ ಮಾಡೋಣ ಬೇಗ. ಕಡಲೆಬೇಳೆ ವಡೆ. ಬೆಳಗ್ಗೆ ನನಗೆ ತಿಂಡಿ ಇಸ್ಕೊಟ್ಟು ಅವ್ರು ಮಾತ್ರ ಉಪವಾಸ ಆಗಿದ್ದಾರೆ. ಒಂದೇ ಒಂದು ವಡೆ ತಿಂದಿದ್ರಂತೆ. ಸೊ ಅದು ಎಷ್ಟಿರುತ್ತೆ, 20 ರೂಪಾಯಿ ವಡೆ. ಅದು ತಿಂದ್ಬಿಟ್ಟಿದ್ದಾರಂತೆ. ನನಗೆ ಬೇಜಾರಾಯಿತು. ಏನಾದ್ರು ತಿನ್ನಬೇಕು ಅಂತ ಬೈದೆ ನಾನು. ಸೊ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡಿದ್ದೀನಿ. ಸಾಕಿದೆ ಪ್ರೀತಿ ಸಾಕು. ಏನು ಅವರು ಬೆಳ್ಳಿ ಬಂಗಾರ ಬಟ್ಟೆ ಏನು ಕೊಡ್ಸೋದು ಬೇಡ. ಈ ಪ್ರೀತಿ ಸಾಯೋರು ಹಿಂಗೆ ಇದ್ದರೆ ಸಾಕು ಅನ್ನಂಗಾಗಿದೆ ನನಗಂತೂ. ಸೊ ಮಾಡ್ತಾಯಿದ್ದೀನಿ ನೋಡಿ. ಕ್ಯಾಮ್ರಾ ಇಡೋಕ್ಕೆ ಜಾಗ ಇಲ್ಲ. ಸೊ ಅದಕ್ಕೆ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಮತ್ತೆ ಇವಾಗ ನೋಡಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾಯಿದೆ, ಎಣ್ಣೆಗೆ ಹಾಕ್ಕೊತೀನಿ. ಸೊ ಮಾಡ್ಕೊಂಡು ಇಟ್ಟಿದ್ದೀನಿ. ವಡೆ ರೆಡಿಯಾಗಿದೆ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನೋಡಿ. ಎಣ್ಣೆ ಕೂಡ ಹಿಡ್ದಿಲ್ಲ.
ನೋಡಿ ಭಾರಿ ಮಸ್ತ್ ಆಗೈತೆ ರೀ. ಒಂದ್ಸರಿ ಟ್ರೈ ಮಾಡಿರಿ. ಬರ್ರಿ ನಮ್ಮ ಯಜಮಾನ್ರಿಗೆ ಕೊಡೋಣ, ಅವ್ರು ಹೆಂಗೆ ಏನು ಹೇಳ್ತಾರೆ ಕೇಳೋಣ. ನೋಡಿ ಫ್ರೆಂಡ್, 2 ಗಂಟೆ ಬಂದು 3 ಗಂಟೆಗೆ ಅಡುಗೆ ಮಾಡಿದ್ದೀನಿ. ಇನ್ನೂ ಆಗಿಲ್ಲ ಅಂತ ಬೈತಾ ಇದ್ದಾರೆ ನೋಡಿರಿ. ಹೋಗ್ಲಿ ಬಿಡ್ರಿ, ತಿಂತಾ ಇದ್ದಾರಲ್ಲ ಹೆಂಗಾಗಿದೆ ಅಂತ ಹೇಳ್ರಿ. ಅದೇನದು ಸೌಂಡು? ಹೆಂಗಾಗಿ ಚೆನ್ನಾಗೈತಾ ಫ್ರೆಂಡ್? ಬರ್ರಿ ಫ್ರೆಂಡ್, ನನಗೂ ಹೊಟ್ಟೆ ಹಸಿತೈತೆ, ಊಟ ಮಾಡೋಣ. ಪಾಪ ಅವ್ರು ಬೈಯೋದ್ರಲ್ಲಿ ಏನು ತಪ್ಪಿಲ್ಲ, ಯಾಕಂದರೆ ಅವ್ರು ಬೆಳಗ್ಗೆ ಒಂದೇ ವಡೆ ತಿಂದಿದ್ದಾರಂತೆ. ಬರ್ರಿ ಊಟ ಮಾಡೋಣ. ಎಷ್ಟಿರ್ಬೇಕು? ತಿಳಿ ಸಾಂಬಾರಾ? ನೋಡಿ ಫ್ರೆಂಡ್, ಬೇಳೆನೇ ಕಾಣಿಸ್ಬಾರ್ದು ಅವ್ರಿಗೆ, ನೀರು ಸಾಂಬಾರು ಬೇಕು. ತುಪ್ಪ ಹಿಡೀರಿ, ತುಪ್ಪ ಹಿಡೀರಿ. ಬರ್ರಿ ಊಟಕ್ಕೆ. ನಮ್ಮ ಮನೆಗೆ ಕಡಲೆಬೇಳೆ ವಡೆ, ಹಪ್ಪಳ, ಅನ್ನ, ಸಾಂಬಾರು ತೋರಿಸ್ರಿ. ಗಮ್ ಅಂತ ಇದೆ ಸಾಂಬಾರು ಮಾತ್ರ. ಅದರಲ್ಲಿ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ. ತುಪ್ಪ. ಮಧ್ಯಾಹ್ನ ಊಟ. ಸಾಯಂಕಾಲ ರೊಟ್ಟಿ ಮಾಡಬೇಕು. ನೋಡ್ಬೇಕು, ನಮ್ಮ ತಮ್ಮ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ, ಏನಾಗುತ್ತೋ ಗೊತ್ತಿಲ್ಲ. ಬರ್ರಿ ಮತ್ತೆ ಊಟ ಮಾಡಿ ಸಿಗೋಣ. ಮನೆಗೆ ನೋಡ್ರಿ ಗೋಧಿ ಇದ್ದವು, ಸೊ ಅದಕ್ಕೆ ಇವಾಗ ಗೋಧಿ ಪಾಯಸ ಮಾಡಿದ್ರಾಯ್ತು ಅಂತ ನೆನೆ ಇಡ್ತಾ ಇದ್ದೀನಿ. ನಾಳೆಗೆ ಇಲ್ಲ ಅಂದರೆ ನಾಡಿದ್ದು ಮಾಡಿದ್ರಾಯ್ತು ಅಂತ ಇದನ್ನು ಗೋಧಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಆಡೋ ಸೋಡಾ ಒಂದು ಸ್ವಲ್ಪ, ಇದು ಸಪ್ಪೆ ತೆಗಿಯುತ್ತೆ. ಇದು ಸ್ವಲ್ಪ ಚೂರು ನೀರು ಹೊಡೆದ್ಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಪ್ಪೆ ಬರುತ್ತೆ, ಇದು ಎಲ್ಲ ಮೇಲೆ ತೊಟ್ಟಿ ಬರುತ್ತೆ. ಸೊ ಇವಾಗ ಕೇರಿದ್ರೆ ಎಲ್ಲ ಬರುತ್ತೆ. ಗೋಧಿ ಪಾಯಸ ನಾಳೆ ಎಲ್ಲ ನಾಡಿದ್ದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾನು ತಿನ್ನಲ್ಲ, ಯಜಮಾನ್ರು ತಿಂತಾರೆ. ನಾನು ಏನು ತಿನ್ನಂಗಿಲ್ಲ, ಏನು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಸೊ ಎಲ್ಲ ಬಿಸ್ಕೆಟು, ಬ್ರೆಡ್ಡು, ಪ್ರತಿಯೊಂದು ಗೋಧಿ ಹಿಟ್ಟು, ಮೈದಾ ಹಿಟ್ಟಲ್ಲಿರೋದು ಐಟಮ್ ಏನು ತಿನ್ನಲ್ಲ ನಾನು. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಆ ಥರ ಇದೆ ನನ್ನದು. ಹಣೆ ಬರೋಕ್ಕೆ ಹೊಣೆಯಾರಂತೆ. ಸೊ ಒಳ್ಳೆಯದಕ್ಕೆ ಅವ್ರು ಹೇಳಿದ್ದು ಡಾಕ್ಟ್ರು. ಸ್ವಲ್ಪ ದಿನ ಅಷ್ಟೇ, ಆಮೇಲೆಲ್ಲ ತಿನ್ಬೋದು. ಒಂದು ವರ್ಷ ಒಳಗೆ ತಿನ್ಬೋದು. ಪಾತ್ರೆ ತೊಳಿತಾ ಇದ್ದೀನಿ ರೀ. ನೀರು ಸ್ಟಾಪ್ ಆಗಿದೆ, ಮತ್ತು ಇವಾಗ ನೀರು ಆನ್ ಮಾಡಿದ್ದಾರೆ. ತೊಳಿದಿದೆ ನೋಡ್ರಿ ಇಷ್ಟು. ನಾನು ಇಷ್ಟು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ. ಮನೆಯೂ ಗಲೀಜಾಗಿದೆ. ಸೊ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ನೀರು ಬಂದವ್ರು ನೋಡ್ರಿ, ಹಾಗೆ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡಿದ್ದೀನಿ. ಅಲ್ಲಿ ಸೊಪ್ಪು ತೊಳೆದಿಟ್ಟಿದ್ದೀನಿ, ಮೆಂತ್ಯ ಸೊಪ್ಪು. ನೀರು ತೊಗೊಂಬಂದಿದ್ದಾರೆ ಯಜಮಾನ್ರು. ಅಲ್ಲೊಂದೆರಡು ರೊಟ್ಟಿನೂ ಇದೆ. ಇನ್ನು ಸಾಯಂಕಾಲ ರೊಟ್ಟಿ ಮತ್ತು ಈ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಸಾಯಂಕಾಲಕ್ಕೆ. ಸದ್ಯಕ್ಕಂತೂ ಅನ್ನ ಐತೆ, ಅನ್ನನೂ ಐತೆ, ಸಾಂಬಾರೂ ಐತೆ. ಅದೇ ರೊಟ್ಟಿ ಪಲ್ಯ ತಾಳಿಸ್ಬಿಟ್ರೆ ಆಯಿತು. ನೀರು ತರಕ್ಕೆ ಹೋಗಿದ್ದಾರೆ ಯಜಮಾನ್ರು, ಫಿಲ್ಟ್ರ್ ನೀರು. ನಾನು ಹಾಗೆ ಬಟ್ಟೆ ಹಾಕ್ಕೊಂಬರ್ತೀನಿ. ನಾಡಿದ್ರೆ ಸ್ವಲ್ಪ ರೆಸ್ಟ್ ಇರುತ್ತಲ್ಲ, ಅದಕ್ಕೆ ಇವಾಗ ಹಾಕ್ಕೊಂಬಂದ್ಬಿಡ್ತೀನಿ. ಬೆಳಗ್ಗೆ ಹೋಗೋಣ ನೋಡಿರಿ. ಇವಾಗ ನಾನು ಅವಾಗಲೇ ಎಂಡ್ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಗೆ ಗೆಸ್ಟ್ ಬಂದರು, ತಿರ್ಗಿ ಮತ್ತೆ ಮಾಡಿದ್ರಿ ನೋಡಿರಿ. ಬಜ್ಜಿ ಥರ ಮಾಡಿದ್ರಿ, ಕಡಲೆಬೇಳೆ ಹಾಕಿ. ಮತ್ತು ಹಪ್ಪಳ ಕರೆದ್ರಿ. ಚಪಾತಿ ಮಾಡೋಣ ಅಂದ್ಕೊಂಡೆ, ಮತ್ತು ಅವ್ರು ರೊಟ್ಟಿ ಬೇಕಂದ್ರೆ ರೊಟ್ಟಿ ಮಾಡಿದೆ. ಸಾಂಬಾರು ಐತಿ, ಪಲ್ಯ ಮಾಡಿದ್ರಿ, ಎಲ್ಲ ಆಗೈತಿ. ಇನ್ನು ಊಟ ಮಾಡೋಣ ರೀ. ಗೊತ್ತಿದ್ದಾರೆ ಅಲ್ಲಿ. ನನ್ನ ತಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡೆ, ಹೋಗೋಕ್ಕೆ ಆಗಲಿಲ್ಲ. ನಾಳೆ ಹೋಗ್ತೀನಿ. ಹೋದರೆ ನಾಳೆ, ಇಲ್ಲಾಂದರೆ ಮಂಗಳವಾರ ಹೋಗ್ತೀನಿ. ಸಾಂಬಾರು ಐತೆ, ಅದೇ ಬಿಸಿ ಮಾಡ್ತೀನಿ.